ಹಲೋ ನನ್ನ ಗೆಳೆಯರೇ, ಕೆವಿಆರ್ ಮನಸ್ಸುಗಳ ಮಾತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಶೇರ್ ಮಾರ್ಕೆಟ್ ಎಂದರೆ ಕಂಪನಿಗಳ ಷೇರುಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಪ್ರಪಂಚದ ಹಣಕಾಸಿನ ಮಾರುಕಟ್ಟೆ. ಇದರ ಮುಖ್ಯ ಉದ್ದೇಶ ಕಂಪನಿಗಳಿಗೆ ಬಂಡವಾಳ ಒದಗಿಸಲಾಗುವುದು ಮತ್ತು ಹೂಡಿಕೆದಾರರಿಗೆ ಆರ್ಥಿಕ ಬೆಳವಣಿಗೆಗೆ ಅವಕಾಶ ನೀಡುವುದು. ಶೇರ್ ಮಾರ್ಕೆಟ್ ಮೂಲಭೂತಗಳು ಷೇರು ಮಾರುಕಟ್ಟೆಯಲ್ಲಿ ಕಂಪನಿಯ ಮಾಲೀಕತ್ವವು ಷೇರುಗಳು ಎಂಬ ರೂಪದಲ್ಲಿ ತಯಾರಾಗುತ್ತದೆ. ಹೂಡಿಕೆದಾರರು ಈ ಷೇರುಗಳನ್ನು ಖರೀದಿಸುವ ಮೂಲಕ ಕಂಪನಿಯ ಒಂದು ಭಾಗದ ಮಾಲೀಕರಾಗುತ್ತಾರೆ. ಷೇರುಗಳ ಬೆಲೆ ಕಂಪನಿಯ ಕಾರ್ಯಕ್ಷಮತೆ, ಮಾರುಕಟ್ಟೆ ಪರಿಸ್ಥಿತಿ ಮತ್ತು ಪೂರೈಕೆ ಬೇಡಿಕೆ ತತ್ವದ ಮೇಲೆ ನಿಗದಿಯಾಗುತ್ತದೆ. ಭಾರತದಲ್ಲಿ ಮುಖ್ಯ ಷೇರು ಮಾರುಕಟ್ಟೆಗಳು ಬಸ್, ಬೊಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಹೇಗೆ? ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡುವವರು ಮೊದಲಿಗೆ ಡಿಮ್ಯಾಟ್ ಖಾತೆಯನ್ನು ತೆರೆಯಬೇಕು. ಇದರಲ್ಲಿ ಷೇರುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬಹುದು. ಬ್ಯಾಂಕ್ ಖಾತೆ, ಟ್ರೇಡಿಂಗ್ ಖಾತೆ ಮತ್ತು ಡಿಮ್ಯಾಟ್ ಖಾತೆ ತೆರೆಯುವುದು ಮುಖ್ಯವಾಗಿದೆ. ಕಂಪನಿಯ ಕ್ಷಮತೆ, ಆರ್ಥಿಕ ಪರಿಸ್ಥಿತಿ ಮತ್ತು ಮಾರುಕಟ್ಟೆ ಧೋರಣೆಗಳನ್ನು ಅವಲೋಕಿಸಿ ಸೂಕ್ತ ಷೇರು ಆಯ್ಕೆ ಮಾಡುವುದು ಮುಖ್ಯ. ಹೂಡಿಕೆ ಮಾಡುವಾಗ ಜಾಗ್ರತೆ ವಹಿಸಬೇಕು. ನಷ್ಟಲಾಭಗಳ ಬಗ್ಗೆ ಪೂರ್ಣ ಜ್ಞಾನ ಇರಬೇಕು. ಷೇರು ಮಾರ್ಕೆಟ್ ಉಲ್ಲೇಖ ಮ್ಯೂಟೆಡ್ ಉದಾಹರಣೆ ಒಂದೇ ಕಂಪನಿಯ 100 ಷೇರುಗಳನ್ನು ಪ್ರತಿ ₹100ಗೆ ಮಾರಾಯುವುದು. ಹೂಡಿಕೆದಾರರು 10 ಷೇರುಗಳು ಖರೀದಿಸಿದರೆ ₹100 ಕೊಡುವುದು. ಕಂಪನಿಯ ಸಾಧನೆ ಉತ್ತಮವಾಗಿದ್ದರೆ ಪ್ರತಿ ಷೇರು ₹150 ತನಕ ಹೋಗಬಹುದು. ಹೂಡಿಕೆದಾರನಿಗೆ ₹500 ಮೌಲ್ಯ ಸಿಗಬಹುದು. ಮುಖ್ಯ ಅಂಶಗಳು: ಮಾರುಕಟ್ಟೆಯು ಸಿಬಿಐ ಸೆಕ್ಯುರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಯ ನಿಯಂತ್ರಣದಲ್ಲಿದೆ. ಪ್ರಾಥಮಿಕ ಪ್ರೈಮರಿ ಮಾರುಕಟ್ಟೆ, ಹೊಸ ಷೇರುಗಳ ಇಶ್ಯೂ. ದ್ವಿತೀಯ ಸೆಕೆಂಡರಿ ಮಾರುಕಟ್ಟೆ, ಅಸ್ತಿತ್ವದಲ್ಲಿರುವ ಷೇರುಗಳ ವ್ಯಾಪಾರ. ಕಂಪನಿಗಳು ಬಂಡವಾಳದ ಅವಶ್ಯಕತೆಗಾಗಿ ಷೇರುಗಳು ಇಶ್ಯೂ ಮಾಡುತ್ತವೆ. ಸಂಪಾದನೆ ಮತ್ತು ವಿಧಿಗಳು. ಷೇರು ಮಾರುಕಟ್ಟೆಯ ವಿಷಯದಲ್ಲಿ ಹೆಚ್ಚು ಮಾಹಿತಿಗಾಗಿ ಕನಕದ ಪ್ರಾಮುಖ್ಯವೆಂಬ ಈ ಲೇಖನ ಮತ್ತು ವಿಡಿಯೋ ಕೋರ್ಸ್ಗಳನ್ನು ವಾಹಿನಿಗಳಲ್ಲಿ ನೋಡಬಹುದು. ಸಾರಾಂಶ: ಷೇರು ಮಾರುಕಟ್ಟೆ ಹೂಡಿಕೆಗಾರನಿಗೆ ಆರ್ಥಿಕ ಬೆಳವಣಿಗೆಯ ಸಂಪತ್ತು ಸೃಷ್ಟಿಯ ವೇದಿಕೆ. ನಾಲೆಡ್ಜ್, ಅನ್ವಯ ಮತ್ತು ತರಬೇತಿ ಬಳಸಿ ಜಾಗರೂಕರಾಗಿರಬೇಕು. ಧನ್ಯವಾದಗಳು.